ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಈಸಿ ಆಗಿರುವಂತಹ ಬಾರ್ಡರ್ ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ಹಾರಳಿ ದಾರನ ತೊಗೊಂಡಿದ್ದೀನಿ. ಮತ್ತು ನಾನು ಯೂಸ್ ಮಾಡ್ತಿರೋ ಕ್ರೋಶೆ ನಂಬರ್ ಬಂದುಬಿಟ್ಟು 10 ಅಥವಾ 11 ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಅದಾದಮೇಲೆ ನೋಡಿ, ಸ್ಯಾರಿ ಬ್ಯಾಕ್ ಸೈಡಲ್ಲಿ ಇಟ್ಬಿಟ್ಟು ಈ ರೀತಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಫಸ್ಟು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ನೋಡಿ, ಲಾಕ್ ಆದಮೇಲೆ ಈಗ 2 ಚೈನನ್ನು ಹಾಕ್ಕೋಬೇಕು. 2 ಚೈನ್ ಹಾಕ್ಕೊಂಡಾದಮೇಲೆ ಕ್ರೋಶೆ ಮೇಲೆ ದಾರ ತಗೊಂಡು ಇಲ್ಲಿ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ, ಮತ್ತೆ ಕ್ರೋಶೆ ಮೇಲೆ ದಾರ ತಗೊಂಡು ಮತ್ತೆ ಅದ್ರ ಪಕ್ಕದಲ್ಲೇ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಫಸ್ಟ್ ಎರಡು ಲೂಪನ್ನು 1 ಮಾಡ್ಕೊಳ್ಳಿ, ಮತ್ತು 2 1 ಮಾಡಿಕೊಂಡ್ರೆ ಡಬಲ್ ಕ್ರೋಶೆ ಆಗುತ್ತೆ. ಡಬಲ್ ಕ್ರೋಶೆ ಆದಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಸ್ಮಾಲ್ ಬೀಡ್ 3 ಸ್ಮಾಲ್ ಬೀಡನ್ನು ತೊಗೊಂಡಿದ್ದೀನಿ. ಒಟ್ಟಿಗೆ ಹಾಕ್ಕೊಂಡು ಒಂದೇ ಸರಿ ಹಾಕ್ಕೋಬೇಕು. ಹಾಕ್ಕೊಂಡಾದಮೇಲೆ ಬೀಡ್ ಲಾಕ್ ಮಾಡ್ಕೋಬೇಕು. ನೋಡಿ, ಬೀಡ್ ಲಾಕ್ ಮಾಡ್ಕೊಂಡ್ಮೇಲೆ ದಾರನ ಒಂದು ಸ್ವಲ್ಪ ಈ ರೀತಿ ಟೈಟ್ ಮಾಡಿಕೊಂಡ್ರೆ ಈ ರೀತಿ ಶೇಪಿಗೆ ಬರುತ್ತೆ. ಅದಾದಮೇಲೆ ಈ ರೀತಿ ಟೈಟ್ ಮಾಡ್ಕೋಬೇಕು, ಇಲ್ಲಾಂದರೆ ಸರಿಯಾಗಿ ಬರೋದಿಲ್ಲ ಡಿಸೈನು. ಅದಾದಮೇಲೆ ಕ್ರೋಶೆ ಮೇಲೆ ದಾರ ತಗೊಂಡು ಮತ್ತೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ, ಮತ್ತೆ ಇನ್ನೊಂದು ಡಬಲ್ ಕ್ರೋಶೆ, ಅದೇ ರೀತಿ 3 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಫಸ್ಟ್ ನಾವು 2 ಚೈನ್ ಹಾಕ್ಕೊಂಡು ಇರ್ತೀವಲ್ಲ, ಅದನ್ನು ಸಹ ನಾವು ಒಂದು ಡಬಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಫಸ್ಟು 3 ಡಬಲ್ ಕ್ರೋಶೆ ಆಗುತ್ತೆ. ಮತ್ತು ಬೀಡ್ ಹಾಕಿದ ಮೇಲೆ ಮತ್ತೆ 3 ಡಬಲ್ ಕ್ರೋಶೆ ಆಗುತ್ತೆ. ನೋಡಿ, 3 ಡಬಲ್ ಕ್ರೋಶೆ ಆಗಿದೆ. ಈ ರೀತಿ ಕ್ಯೂಟಾಗಿ ಬರುತ್ತೆ ನೋಡಿ ಡಿಸೈನು. ಇದಾದಮೇಲೆ ಮತ್ತೆ ನಾವೀಗ 9 ಚೈನನ್ನು ಹಾಕ್ಕೋಬೇಕು. 4 5 6 7 8 9 ಚೈನ್ ಹಾಕ್ಕೊಂಡಾದಮೇಲೆ ಸ್ವಲ್ಪ ಸಾರಿನ ಬ್ಯಾಕ್ ಸೈಡಿಗೆ ತಿರುಗಿಸ್ಬೇಕು. ನೋಡಿ, ಬಟ್ಟೆನ ಈ ರೀತಿ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು ಫಸ್ಟ್ ಕಂಬ ಇರುತ್ತಲ್ಲ, ಆ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಮತ್ತು ಅದ್ರ ಪಕ್ಕದಲ್ಲಿ ಇನ್ನೊಂದು ಕಂಬ ಇರುತ್ತಲ್ಲ, ಅದಕ್ಕೂ ಸಹ ಒಂದು ಲಾಕ್ ಮಾಡ್ಕೋಬೇಕು ಸಿಂಗಲ್ ಕ್ರೋಶದಿಂದ. ಅದಾದಮೇಲೆ ಮತ್ತೆ ಬಟ್ಟೆನ ಮುಂದಕ್ಕೆ ತಿರುಗಿಸ್ಕೊಂಡು ನೋಡಿ, ಈ 9 ಚೈನ್ ಇರುತ್ತಲ್ಲ, ಅದಕ್ಕೆ ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. 5 ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. 3 4 5ನೇ ಸಿಂಗಲ್ ಕ್ರೋಶೆ. ನೋಡಿ, 5 ಸಿಂಗಲ್ ಕ್ರೋಶೆ ಆದಮೇಲೆ ಸ್ವಲ್ಪ ದಾರ ಮೇಲೆ ಮಾಡಿಕೊಂಡು ಒಂದು ಸ್ಮಾಲ್ ಬೀಡನ್ನು ಹಾಕ್ಕೋಬೇಕು. ಈ ರೀತಿ ಸ್ಮಾಲ್ ಬೀಡ್ ಹಾಕ್ಕೊಂಡಾದಮೇಲೆ ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ ಅದೇ ರೀತಿ ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಈ ಸಿಂಗಲ್ ಕ್ರೋಶೆ ಬಿಟ್ಬಿಟ್ಟು ಇನ್ನೂ ನಾವು 5 ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೋಬೇಕು. ಬೀಡ್ ಆದಮೇಲೆ ನಮಗೆ ಆ್ಯಕ್ಚುಲಿ 6 ಸರಿ ಸಿಂಗಲ್ ಕ್ರೋಶೆ ಆಗುತ್ತೆ. ಐದೇ ಸಿಂಗಲ್ ಕ್ರೋಶೆ ಹಾಕಿದರೆ ಅಷ್ಟೊಂದು ನೀಟ್ ಫಿನಿಶಿಂಗ್ ಬರೋದಿಲ್ಲ. ಹಾಗಾಗಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಹಾಕಬೇಕಾಗುತ್ತೆ. ಬೀಡ್ ಹಾಕಿದ ಮೇಲೆ ಒಂದು ಬಿಟ್ಬಿಟ್ಟು ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ಲ, ಅದನ್ನು ಬಿಟ್ಟು ಸೇರಿಸಿದರೆ 5 ಸಿಂಗಲ್ ಕ್ರೋಶೆ ಆಗುತ್ತೆ. ನೋಡಿ, ಈ ರೀತಿ ಬರುತ್ತೆ ಡಿಸೈನು. ಕ್ಯೂಟಾಗಿದೆ ನೋಡಿ. ಇದಾದಮೇಲೆ ಈಗ ನಾವು 2 ಚೈನನ್ನು ಹಾಕೊಳ್ಳೋಣ. 1 2 ಚೈನ್ ಹಾಕ್ಕೊಳ್ಳೋದಾದಮೇಲೆ ಕ್ರೋಶೆ ಮೇಲೆ ದಾರ ತಗೊಂಡು ಒಂದು 3 ಚೈನ್ ಗ್ಯಾಪ್ ಅಷ್ಟು ನೋಡಿ ಬಿಟ್ಬಿಟ್ಟು ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಅದೇ ರೀತಿ ಇನ್ನು 2 ಡಬಲ್ ಕ್ರೋಶೆನ ಮಾಡ್ಕೋಬೇಕು. ನೋಡಿ, ಕ್ರೋಶೆ ಮೇಲೆ ದಾರ ತಗೊಂಡು ಬಟ್ಟೆಗೆ ಹೋಗಿ ಚುಚ್ಕೊಂಡು ಫಸ್ಟ್ 2 ಲೂಪನ್ನು 1 ಮಾಡ್ಕೊಳ್ಳಿ, ಮತ್ತು 2 1 ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು 3 ಬೀಡನ್ನು ಒಟ್ಟಿಗೆ ಹಾಕ್ಕೊಂಡು
ಬೀಡ್ ಲಾಕ್ ಮಾಡ್ಕೋಬೇಕು. ನೋಡಿ, ದಾರನ ಈ ರೀತಿ ಸ್ವಲ್ಪ ಎಳೆದ್ರೆ ಅದು ಟ್ರಯಾಂಗಲ್ ಶೇಪಿಗೆ ಬರುತ್ತೆ. ಈ ರೀತಿಯಾಗಿ ಬರಬೇಕು. ಅದಾದಮೇಲೆ ಮತ್ತೆ ಕ್ರೋಶೆ ಮೇಲೆ ದಾರ ತಗೊಂಡು ಮತ್ತು ಅದರ ಪಕ್ಕದಲ್ಲೇ ಹೋಗ್ಬಿಟ್ಟು ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ, ಗ್ಯಾಪ್ ಬಿಡಬಾರ್ದು, ಅದ್ರ ಪಕ್ಕದಲ್ಲೇ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಇನ್ನು 2 ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ, 3 ಡಬಲ್ ಕ್ರೋಶೆ ಆದಮೇಲೆ 9 ಚೈನನ್ನು ಹಾಕ್ಕೋಬೇಕು. 1 2 3 4 5 6 7 8 9 ಚೈನ್ ಹಾಕ್ಕೊಂಡಾದಮೇಲೆ ಬಟ್ಟೆನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು 2 ಚೈನ್ ಇರುತ್ತಲ್ಲ ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಒಂದಾಗಿದೆ, ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. 2 ಚೈನ್ ಗ್ಯಾಪಿಗೆ 2 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಬಟ್ಟೆನ ಮತ್ತೆ ಮುಂದಕ್ಕೆ ತಿರುಗಿಸ್ಕೋಬೇಕು. ನೋಡಿ, ತಿರುಗಿಸ್ಕೊಂಡು ಈಗ 9 ಚೈನಿಗೆ 5 ಸಾರಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಈ ಗ್ಯಾಪನ್ನು ಫಿಲ್ ಮಾಡ್ಕೊಳೋದಕ್ಕೆ 5 ಸಾರಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಬೀಡ್ ಬೇಡ ಅಂದರೆ ನೀವು ಒಂದು 10 ಸಾರಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡ್ರೆ ಆಯಿತು. ಬೀಡ್ ಬೇಕು ಅನ್ನೋದಾದರೆ ಒಂದು 5 ಸಿಂಗಲ್ ಕ್ರೋಶೆ ಆದಮೇಲೆ ಬೀಡನ್ನು ಹಾಕ್ಕೋಬೇಕು. ನೋಡಿ, 5 ಸಿಂಗಲ್ ಕ್ರೋಶೆ ಆದಮೇಲೆ ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ಮಾಲ್ ಬೀಡನ್ನು ಯೂಸ್ ಮಾಡಿದ್ದೀನಿ. ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ಮತ್ತೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ, ಈ ಸಿಂಗಲ್ ಕ್ರೋಶೆ ಬಿಟ್ಬಿಟ್ಟು ಇನ್ನೂ 5 ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ತುಂಬ ಈಸಿ ಆಗಿದೆ. ಬಿಗಿನರ್ಸು ಸಹ ಆರಾಮಾಗಿ ಈ ಡಿಸೈನ್ನ ಟ್ರೈ ಮಾಡ್ಬೋದು. ಕುಚ್ಚು ಬೇಡ ಅನ್ನೋಂಥವ್ರಿಗೆ ಒಂದು ಹೊಸ ರೀತಿಯಾದಂತಹ ಸಾರಿ ಕುಚ್ಚು ಡಿಸೈನ್ನ ಈ ರೀತಿ ಟ್ರೈ ಮಾಡಿ ನೋಡಿ. ತುಂಬ ಸಿಂಪಲ್ ಆ್ಯಂಡ್ ಈಸಿ ಮತ್ತು ತುಂಬಾ ಗ್ರ್ಯಾಂಡ್ ಲುಕ್ಕಲ್ಲಿ ಬರುತ್ತೆ ಡಿಸೈನು. ನೋಡಿ, ಈ ರೀತಿ ಬರುತ್ತೆ, ಕ್ಯೂಟಾಗಿರುತ್ತೆ ಡಿಸೈನು, ಒಂದು ಫ್ಲವರ್ ವಾಸ್ ಥರ. ಇದಾದಮೇಲೆ ಮತ್ತೆ 2 ಚೈನನ್ನು ಹಾಕ್ಕೊಂಡು ಕ್ರೋಶೆ ಮೇಲೆ ದಾರ ತಗೊಂಡು ಒಂದು 3 ಚೈನ್ ಗ್ಯಾಪನ್ನು ಬಿಟ್ಬಿಟ್ಟು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಅದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ನೋಡಿ, ಈ ರೀತಿ ಬರುತ್ತೆ ಡಿಸೈನು. ನಾನೀಗ ಅದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ನೋಡಿ, ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿದೆ. ಕೊನೆಯಲ್ಲಿ ನಾವು 2 ಚೈನನ್ನು ಹಾಕ್ಕೊಂಡು ಡಿಸೈನ್ನ ಸ್ಟಾಪ್ ಮಾಡ್ಕೋಬೋದು. ಈ ರೀತಿ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಈ ದಾರನ ಕಟ್ ಮಾಡಿಕೊಂಡು ಇದನ್ನು ಈ ರೀತಿ ಮಾಡಿಕೊಂಡ್ರೆ ಲಾಕ್ ಆಗುತ್ತೆ ದಾರ, ಥ್ರೆಡ್ಡು. ಇದನ್ನು ಎಕ್ಸ್ಟ್ರಾ ಇರೋ ಸ್ವಲ್ಪ ಥ್ರೆಡ್ಡನ್ನು ಕಟ್ ಮಾಡಿಕೊಂಡು ಬ್ಯಾಕ್ ಸೈಡಿಗೆ ಈ ರೀತಿ ಗಮ್ಮಿಂದ ಹಚ್ಕೋಬೇಕು. ಕುಚ್ಚು ಹಾಕ್ಕೊಳೋದಿದ್ರೆ ಅದನ್ನು ಹಾಗೆ ಸೇರಿಸ್ಕೊತೀವಿ. ಕುಚ್ಚಿಲ್ಲ ಅಂದರೆ ನೋಡಿ, ಈ ರೀತಿ ಬ್ಯಾಕ್ ಸೈಡಿಗೆ ಸ್ವಲ್ಪ ಗಮ್ಮನ ಹಚ್ಕೊಂಡು ಈ ರೀತಿ ಹಚ್ಕೊಂಡ್ರೆ ಆಯಿತು. ನೋಡಿ, ಈ ರೀತಿ ಬರುತ್ತೆ ಡಿಸೈನು. ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡಿ. ಫ್ಲವರ್ ವಾಸಲ್ಲಿ ಒಂದು 3 ಫ್ಲವರ್ ಇಟ್ಟ ಹಾಗೆ ಎಷ್ಟು ನೀಟಾಗಿ ಬಂದಿದೆ. ತುಂಬ ಈಸಿಯಾಗಿದೆ ಡಿಸೈನು. ಈ ಡಿಸೈನ್ಗೆ ನಾನಿಲ್ಲಿ 350ಇಂದ 400ವರೆಗೂ ಚಾರ್ಜಸ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು.